ಡಿಕೆ ಶಿವಕುಮಾರ್ ನಟ್ಟು ಬೋಲ್ಟು ವಿಚಾರಕ್ಕೆ ಪ್ರತಿಕ್ರಿಯೆ. ಡಿಕೆ ಹೇಳಿಕೆ ಸಮರ್ಥಿಸಿಕೊಂಡಿರುವಂತಹ ಶಾಸಕ ರವಿಕುಮಾರ್ ಸಿನಿಮಾ ನಟರ ವಿರುದ್ಧ ಗರಂ ಆದ ಶಾಸಕ. ನಟ ಸುದೀಪ್ಗೆ ಕಾಲೆಳೆದಂತಹ ಮಂಡ್ಯ ಶಾಸಕ. ನಮ್ಮ ಸರ್ಕಾರ ಪ್ರಶಸ್ತಿ ಕೊಟ್ರೆ ಬೇಡ ಅಂತೀರಿ, ಹಿಂದೆ ಅವ್ರು ಕೊಟ್ರೆ ಓಡ್ ಹೋಗಿ ತಗೊಳ್ತೀರಿ. ಕಿಚ್ಚನಿಗೆ ಕಾಲೆಳೆದಿರುವಂತಹ ಕೈ ಶಾಸಕ ರವಿಕುಮಾರ್. ಕನ್ನಡಿಗರಿಂದಲೇ ಇವರೆಲ್ಲ ಸ್ಟಾರ್ ಆಗಿರೋದು, ನಿಮಗೆ ಸಬ್ಸಿಡಿ ಬೇಕು ಅಂದಾಗ ಬರ್ತೀರಾ? ಕನ್ನಡದ ನೆಲ ಜಲ ಭಾಷೆ ಬೇಡವಾ? ಸ್ಯಾಂಡಲ್ವುಡ್ ನಟ ನಟಿಯರಿಗೆ ಪ್ರಶ್ನೆ ಮಾಡಿರುವಂತಹ ಶಾಸಕ. ಎಸ್, ಹೌದು, ವಿಚಾರ ಇಷ್ಟೇ. ಡಿಕೆ ಶಿವಕುಮಾರ್ ಅವರು ಹೇಳಿರ್ತಾರೆ, ಈ ವಿಚಾರ ಎಲ್ಲ ಕಡೆಗೂ ಗೊತ್ತಾಗಿರುತ್ತೆ. ನಟ್ಟು ಬೋಲ್ಟು ವಿಚಾರವಾಗಿ ಯಾರು ಕೂಡ ಫಿಲ್ಮ್ ಫೇರ್ಗೆ ಬಂದಿಲ್ವಲ್ಲ ಅನ್ನೋ ಕಾರಣಕ್ಕೋಸ್ಕರ ನಟ್ಟು ಬೋಲ್ಟಿನ ವಿಚಾರವಾಗಿ ಒಂದಿಷ್ಟು ಮಾತುಗಳನ್ನ ಆಡಿರ್ತಾರೆ. ಆ ಡಿ ಕೆ ಶಿವಕುಮಾರ್ ಅವರ ಆ ಒಂದು ಹೇಳಿಕೆಯನ್ನ ಶಾಸಕ ರವಿಕುಮಾರ್ ಅವರು ಸಮರ್ಥನೆ ಕೊಟ್ಟಿದ್ದಾರೆ. ಇದು ಕಿಚ್ಚನ ಅಭಿಮಾನಿಗಳಿಗೆ ಕಿಚ್ಚು ಹಚ್ಚಿಸುವಂತೆ ಇದೆ. ಯಾಕಂದ್ರೆ ಸಿನಿಮಾ ನಟರ ವಿರುದ್ಧವಾಗಿ ಗರಂ ಆಗಿ ಮಾತನಾಡಿರುವಂತಹ ಶಾಸಕ ನಟ ಸುದೀಪ್ ಅವರಿಗೆ ಡೈರೆಕ್ಟ್ ಆಗಿ ಮಾತನಾಡಿದ್ದಾರೆ. ನಮ್ಮ ಸರ್ಕಾರ ಪ್ರಶಸ್ತಿ ಕೊಟ್ರೆ ಬ್ಯಾಡ ಅಂತೀರಾ, ಹಿಂದೆ ಅವ್ರು ಕೊಟ್ರು ಓಡೋಡ್ ಹೋಗಿ ತಗೊಳ್ತೀರಾ ಅಂತ ಹೇಳಿ ಕಿಚ್ಚ ಸುದೀಪ್ ಅವರನ್ನ ಕಾಲೆಳೆದಿದ್ದಾರೆ. ರವಿಕುಮಾರ್ ಅವರೇ, ಮಂಡ್ಯ ಶಾಸಕರು ತಾವು. ಕಿಚ್ಚ ಸುದೀಪ್ ಅವರಿಗೆ ಅಭಿಮಾನಿಗಳು ಕೂಡ ತುಂಬಾ ಜನ ಇದ್ದಾರೆ. ಅವರು ಬಾಯಲ್ಲಿ ಯಾಕೆ ಸಿಕ್ಕಾಕೊಳ್ತೀರಿ ಅಂತ. ಯಾಕಂತಂದ್ರೆ ಯಾವ ಸ್ಟಾರ್ಸ್ ಅಭಿಮಾನಿಗಳು ಕೂಡ ಅವರ ಒಂದು ಅಭಿಮಾನವನ್ನ ಬಿಟ್ಕೊಡೋದಿಲ್ಲ. ಡೈರೆಕ್ಟ್ ಆಗಿ ಕಿಚ್ಚ ಸುದೀಪ್ ಅವ್ರ ಬಗ್ಗೆ ಮಾತನಾಡಿದ್ದೀರಿ. ಕಿಚ್ಚ ಸುದೀಪ್ ಅಭಿಮಾನಿಗಳು ಸುಮ್ಮನೆಂತೂ ಕೂರ್ತಾ ಇಲ್ಲ, ಕೂರೋದು ಇಲ್ಲ. ಕನ್ನಡಿಗರಿಂದಲೇ ನೀವೆಲ್ಲ ಬೆಳೆದು ಸ್ಟಾರ್ ಆಗಿರೋದು. ನಿಮಗೆ ಸಬ್ಸಿಡಿ ಬೇಕು ಅಂತಂದ್ರೆ ಬರ್ತೀರಾ, ಆದ್ರೆ ಕನ್ನಡ ನೆಲ ಜಲ ಭಾಷೆ ಬೇಡವಾ ಅಂತ ಕೇಳಿದ್ದಾರೆ. ಯಾರು? ರವಿಕುಮಾರ್ ಅವರು, ಶಾಸಕ ರವಿಕುಮಾರ್ ಅವರು. ನೀವೇನ್ ಬೇಕಾದ್ರೂ ಹೇಳ್ಕೊಳ್ಳಿ, ಹೇಗೆ ಬೇಕಾದ್ರೂ ಹೇಳ್ಕೊಳ್ಳಿ, ಹೆಂಗಾರ ಹೇಳ್ಕೊಳ್ಳಿ, ಆದರೆ ನಟ ಕಿಚ್ಚ ಸುದೀಪ್ ಅವರ ಬಗ್ಗೆ ಮಾತನಾಡಿದಂತೂ ಅವರ ಒಂದು ಅಭಿಮಾನಿಗಳು ಸುಮ್ಮನೆ ಬಿಡಲ್ಲ. ಇದನ್ನ ನೀವು ಹೇಳಿರೋ ಮಾತು ಹೇಗಿದೆ ಅಂತಂದ್ರೆ, ನಾವು ಪ್ರಶಸ್ತಿ ಕೊಟ್ರೆ ಅವರು ಗೌರವಾನ್ವಿತವಾಗಿ ಬೇಡ ಅಂದಿದ್ದು, ಹಿಂದೆ ಅವ್ರು ಕೊಟ್ಟರೆ ಓಡ್ ಹೋಗ್ತೀರಾ ಅಂತ ಕೇಳಿದ್ದಾರೆ. ಇದಕ್ಕೆ ಕಿಚ್ಚನ ಅಭಿಮಾನಿಗಳು ಏನ್ ಹೇಳ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ.